ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವಿಲ್ಲದ ಅವರ ಜೀವನ ಹೇಗಿದೆ ಅನ್ನೋದನ್ನ ನೋಡೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆ ಅನ್ವಯಿಸುತ್ತೆ ಅವ್ರು ತಗೊಳ್ಳಿ. ಕೆಲವ್ರಿಗೆ ಈ ರೀಡಿಂಗ್ ಕನೆಕ್ಟ್ ಆಗಬಹುದು, ಕೆಲವ್ರಿಗೆ ಇಲ್ಲದಿರಬಹುದು. ಏನೇ ಆದ್ರೂ ಒಳ್ಳೆ ಮನಸ್ಸಿಂದ ರೀಡಿಂಗ್ ನೋಡಿ, ಹಾಗೆ ಶೇರ್ ಮಾಡಿ. ಯಾರೋ ಕೆಲವ್ರಿಗೆ ಒಳ್ಳೆಯದಾಗತ್ತೆ. ಆ ಪಾಸಿಟಿವ್ ಎನರ್ಜಿ ನಿಮ್ದಾಗ್ಲಿ. ಯೂನಿವರ್ಸ್ನ ಗೈಡೆನ್ಸ್ ಕೇಳೋಣ. ಇಲ್ಲಿ ಏನಾಗಿದೆ? ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರಾ? ಅವ್ರ ಜೀವನ ಹೇಗಿದೆ ಅನ್ನೋದನ್ನ ನೋಡೋಣ. ಇಬ್ರು ದೂರ ಆಗಿದ್ದೀರಾ, ಆದರೆ ಮನಸ್ಸು ಮಾತ್ರ ಕನೆಕ್ಟ್ ಆಗ್ತಾ ಇದೆ. ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಯಾರಾದರೂ ದೂರ ಹೋದಾಗ, ಏನಾದರೂ ನಮ್ಮದು ಅನ್ನೋ ವಸ್ತು ಕಳೆದು ಹೋದಾಗ ನೋವಾಗುತ್ತೆ, ಬೇಜಾರಾಗುತ್ತೆ. ಆ ವ್ಯಕ್ತಿ ಈ ಫೀಲಿಂಗ್ಸ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಕುಗ್ಗಿ ಹೋಗಿದಾರಾ ಅಥವಾ ಧೈರ್ಯವಾಗಿ ಎದುರಿಸ್ತಾ ಇದ್ದಾರಾ? ಇಲ್ಲಿ ಇಬ್ರು ದೂರ ಆಗಿದ್ದೀರಾ ಸರಿ, ಆದರೆ ಇಬ್ರು ಒಬ್ರಿಗೊಬ್ರು ಮರೆಯಕ್ಕಾಗ್ತಾ ಇಲ್ಲ. ಯಾವುದೋ ಕಾರಣಗಳಿಂದ ಬೇರೆ ಆಗಿದ್ದೀರಾ. ಆದರೆ ಆ ವ್ಯಕ್ತಿಗೆ ನಿಮ್ಮನ್ನ ಮರೆಯಕ್ಕಾಗ್ತಾ ಇಲ್ಲ. ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಕಾಣ್ತಾ ಇದೆ ಇಲ್ಲಿ. ಎಜುಕೇಷನ್, ವರ್ಕ್ ಆರ್ ಬಿಸ್ನೆಸ್, ಅದ್ರ ಸಲುವಾಗಿ ದೂರ ಹೋಗಿರ್ಬೋದು. ಅಥವಾ ಕೆಲವರು ಮೂರನೇ ವ್ಯಕ್ತಿ, ಅದು ಮನೆಯವರಾಗಿರ್ಬೋದು. ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಗದೆ ನೀವಿಬ್ರು ದೂರ ಆಗಿರಬಹುದು. ಬ್ರೇಕಪ್ ಮಾಡ್ಕೊಂಡಿದ್ದೀರಾ. ಇಷ್ಟು ದಿನ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಕ್ಲೋಸ್ನೆಸ್ ಇತ್ತು, ಆತ್ಮೀಯತೆ ಇತ್ತು. ಇದ್ದಕ್ಕಿದ್ದ ಹಾಗೆ ದೂರ ಮಾಡ್ಕೊಂಡಿರೋದು ಶಾಕ್ ಆಗಿದೆ ಅವ್ರಿಗೆ. ನಿಮ್ಮ ಮೇಲೆ ಇಮೋಷನಲ್ ಆಗಿ ಡಿಪೆಂಡ್ ಆಗಿದ್ರು. ಇಲ್ಲೊಂದು ಲವ್ ಸೈನ್ ಬರ್ತಾ ಇದೆ ನೋಡಿ, ಹಾರ್ಟ್. ಸ್ವಲ್ಪ ದಿನ ಊಟ ನಿದ್ದೆ ಸರಿಯಾಗಿ ಆಗ್ತಾ ಇರಲಿಲ್ಲ. ಹೆಲ್ತ್ ಇಶ್ಯೂಸ್ ಇತ್ತು. ನಿಧಾನವಾಗಿ ಮನಸ್ಸಿಗೊಂದು ಕ್ಲಾರಿಟಿ ಬರ್ತಾ ಇದೆ ಈಗ. ಅದು ಸೆಲ್ಫ್ ಕೇರ್ ಆಗಿರಬಹುದು, ಮೆಡಿಟೇಷನ್ ಆಗಿರಬಹುದು. ಕೆಲವ್ರಿಗೆ ಇಲ್ಲಿ ದೂರ ಆಗಿರೋಕೆ ಕಾರಣಗಳನ್ನ ಹುಡುಕ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ದೂರ ಆಗಿದ್ದೀರಾ. ಯಾಕಿರಬಹುದು? ಆದರೆ ಇಲ್ಲಿ ವರಿ, ಲೋನ್ಲಿನೆಸ್, ನಿಮ್ಮನ್ನ ಮಿಸ್ ಮಾಡ್ಕೋತಾ ಇರೋದು ಎಲ್ಲ ಸೇರಿ ಏನು ಬೇಡ ಅಂತ ಅನ್ನಿಸ್ತಾ ಇದೆ.
ಹಸುವೆ ಇಲ್ಲ, ಕೆಲಸ ಮಾಡೋಕ್ಕೆ ಮೂಡಿಲ್ಲ, ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ಆದರೆ ದೂರದಲ್ಲಿ ಎಲ್ಲೋ ಆಸೆ ಇದೆ. ಅದು ನಿಮ್ಮನ್ನ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಅನ್ನೋದಿದೆ. ಎಷ್ಟು ಮರಿಬೇಕು ಅಂದ್ರೂ ಆಗ್ತಾ ಇಲ್ಲ. ಮನಸ್ಸು ಎಲ್ಲ ಕಡೆ ಸುತ್ತುತ್ತೆ, ಮರಿಬೇಕು ಅಂತ ಏನೇನೋ ಪ್ರಯತ್ನಗಳಿದೆ. ಆದರೆ ಮತ್ತೆ ಕೊನೆಗೆ ನಿಮ್ಮ ನೆನಪಿಗೆ ಕನೆಕ್ಟ್ ಆಗುತ್ತೆ. ಮತ್ತೆ ಅದೇ ನೆನಪು. ಆ ನೆನಪುಗಳು ಕೊನೆ ಉಸಿರಿರೋ ತನಕನೂ ಅವ್ರ ಜೊತೆ ಬರುತ್ತೆ. ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ. ಕೊನೆ ತನಕ ಮರೆಯೋಕ್ಕಾಗಲ್ಲ, ಆ ಥರ ಒಂದು ಫೀಲಿಂಗ್ಸ್ ಇದೆ. ಆಲ್ಫಾಬೆಟ್ ಎಸ್ ಪ್ರಾಮಿನೆಂಟ್ ಆಗಿದೆ. ಜೊತೆಯಾಗಿರುವಂಥ ನೆನಪುಗಳು, ಹಾಗೆ ನಿಲ್ಲದ ಕಣ್ಣೀರು, ಆದರೆ ಎಲ್ಲರ ಎದುರಿಗೂ ನಾನು ಸಂತೋಷವಾಗಿದ್ದೀನಿ, ನನಗೇನು ಬೇಜಾರಿಲ್ಲ ಅನ್ನೋ ತೋರಿಕೆ ಇದೆ. ಒಳಗೆ ಏನೂ ಸರಿಯಾಗಿಲ್ಲ, ಏನೋ ಕಳ್ಕೊಂಡ ಅನುಭವ, ಸಾಲಿಟ್ಯೂಡ್. ಕೆಲವರಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರಬಹುದು. ಇಷ್ಟು ದಿನ ಕಷ್ಟಪಟ್ಟು ಸಂಪಾದಿಸಿದ ಆ ಫ್ರೆಂಡ್ಶಿಪ್, ಇದೆಲ್ಲ ಕಳ್ಕೊಂಡೆ, ಈಗ ಏನೂ ಇಲ್ಲ. ಅದನ್ನ ಮತ್ತೆ ಪಡೆಯೋದು ಹೇಗೆ? ಮತ್ತೆ ಹಾರ್ಟ್ ಬರ್ತಾ ಇದೆ ನೋಡಿ. ಎಲ್ಲ ಮೊದಲಿನ ಥರ ಸರಿಯಾಗಬೇಕು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಹಾರ್ಟ್ ಬಂದಿದೆ, ಹಾರ್ಟ್ ಶೇಪ್. ನಿಮ್ಮನ್ನ ಆಗಾಗ ಫಾಲೋ ಮಾಡ್ತಾರೆ. ಮೂರನೇ ವ್ಯಕ್ತಿ ಯಾರಾದರೂ ಇರಬಹುದಾ ಅನ್ನೋ ಅನುಮಾನ. ಏನೇನೋ ಪಾಸಿಟಿವ್ ನೆಗೆಟಿವ್ ಫೀಲಿಂಗ್ಸ್ ಆಗಾಗ ಬರ್ತಾ ಇರುತ್ತೆ. ಆದರೆ ಅವ್ರ ಮನಸ್ಸನ್ನ ಅವರೇ ಸಮಾಧಾನ ಮಾಡ್ಕೋತಾರೆ. ಒಂದೊಂದ್ಸರಿ ನೀವು ಅವ್ರನ್ನ ಮರ್ತಿರ್ಬಹುದಾ, ಮೂವ್ ಆನ್ ಆಗಿರ್ಬಹುದಾ, ಆ ಥರ ಅನಿಸಿದ್ರೆ ಇನ್ನೊಂದ್ಸರಿ ಇಲ್ಲ ನೀವು ಹಾಗೆ ಮಾಡಲ್ಲ ಅನ್ನೋದಿದೆ. ಮತ್ತೆ ಮತ್ತೆ ಕಾಲ್ ಬರ್ಬೋದಾ, ಮೆಸೇಜ್ ಬರ್ಬೋದಾ, ಆ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಈ ವ್ಯಕ್ತಿ ತುಂಬ ಇಂಟ್ರೋವರ್ಟ್ ಆ ಥರ ಅನ್ನಿಸ್ತಾ ಇದೆ. ಎಲ್ಲ ಭಾವನೆಗಳನ್ನು ಮನಸ್ಸೊಳಗಡೆನೆ ಇಟ್ಕೊಳ್ಳೋದು, ಹೆಚ್ಚು ಮಾತಿಲ್ಲ. ಒಳಗೆ ಯೋಚನೆ ಮಾಡೋದು, ಲೋ ಫೀಲ್ ಮಾಡ್ಕೊಳ್ಳೋದು, ಆ ಒಂದು ಎನರ್ಜಿ ತೋರಿಸ್ತಾ ಇದೆ. ಸ್ಟ್ಯಾಗ್ನೆಂಟ್ ಎನರ್ಜಿ. ಪ್ರಯತ್ನಗಳು ಕಡಿಮೆ. ಒಂದೇ ಕಡೆ ಕೂತು ಯೋಚನೆ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು. ಆದರೆ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಯಾಕೆಂದರೆ
3 ಹಾರ್ಟ್ ಶೇಪ್ಸ್ ಬಂದಿದೆ. ಕೊನೆಯಲ್ಲಿ ತೋರಿಸ್ತೀನಿ ನಾನು. ಆದರೆ ತುಂಬ ಸೆಲ್ಫ್ ರೆಸ್ಪೆಕ್ಟ್ ಇದೆ, ಈಗೋ ಇದೆ. ತಾನಾಗಿ ಏನು ಕೇಳುವಂತಹ ವ್ಯಕ್ತಿ ಅಲ್ಲ. ಆದರೆ ತುಂಬ ಮ್ಯಾನಿಫೆಸ್ಟ್ ಮಾಡ್ಕೋತಾರೆ. ದೇವ್ರೆ, ಹೇಗಾದರೂ ಮಾಡಿ ಇದನ್ನ ನಡೆಸ್ಕೊಡು. ಆ ಥರ ಸ್ಪಿರಿಚುವಲ್ ಎಫರ್ಟ್ಸ್ ಇದೆ. ನೀವು ಖಂಡಿತ ಅವ್ರ ಲೈಫ್ಗೆ ಬರ್ತೀರಾ ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ ಅವ್ರಿಗೆ. ಮತ್ತೆ ಇನ್ನೊಂದು ಹಾರ್ಟ್ ಬಂತು. ತುಂಬ ಪ್ರಯತ್ನಗಳು ನಡೀತಾ ಇದೆ. ಆದರೆ ಈ ವ್ಯಕ್ತಿ ನಿಮ್ಮನ್ನ ಮಾತ್ರ ಮರ್ತಿಲ್ಲ. ಆ ಥರ ಇದೆ. ತುಂಬ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಆದರೆ ದೂರ ಆಗಿರೋದು ಅಷ್ಟೇ ಬೇಜಾರಾಗಿದೆ. ಮನಸ್ಸು ಭಾರ ಆಗಿದೆ, ಬರ್ಡನ್. ಯಾರತ್ರ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಹೇಗಾದರೂ ಮಾಡಿ ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು, ಮಾಡೇ ಮಾಡ್ತೀನಿ, ಆ ಥರನೂ ಇದೆ. ಆ ದೇವರ ಹತ್ರ ಬೇಡ್ಕೊಳ್ಳೋದು ಇದೆ. ಆ ಒಂದು ಎನರ್ಜಿ ಇದೆ. ಆದರೆ ಪ್ರಯತ್ನಗಳು ನಡೀತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಮೆಸೇಜ್ ನೋಡೋಣ. ಇಲ್ಲಿ ಸ್ಮಾಲ್ ಹಾರ್ಟ್ಸ್ ಬಂದಿದೆ ನೋಡಿ. 1, 2, ಇಲ್ಲೊಂದು 3. ಸ್ಮಾಲ್ ಹಾರ್ಟ್ಸ್ ಶೇಪ್ಗಳು ಬಂದಿದೆ. ನಿಮ್ಮನ್ನು ಅವರಂತೂ ಮರ್ತಿಲ್ಲ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಮೆಸೇಜ್ಗಳು ನೋಡೋಣ. ಅವರು ಮಾಡ್ತಾ ಇರೋ ಪ್ರಯತ್ನಗಳಲ್ಲಿ ಸಫಲ ಆಗ್ತಾರಾ? ನೀವು ಮತ್ತೆ ರೀಕನೆಕ್ಟ್ ಆಗ್ತೀರಾ? ಆಗ ಇಲ್ಲಿ ಏನಿದೆ ನೋಡೋಣ. ರೊಮ್ಯಾಂಟಿಕ್ ಫೀಲಿಂಗ್ಸ್, ಮತ್ತೊಂದು ಟ್ರೂ ಲವ್, ಹಾಗೆ ಫ್ರೀ ಯೋರ್ ಸೆಲ್ಫ್, ಮತ್ತೊಂದು ಟ್ರಸ್ಟ್. ಆ ಥರ ಬರ್ತಾ ಇದೆ. ಇದೆಲ್ಲ ಏನು ಹೇಳ್ತಾ ಇದೆ? ಇಲ್ಲೊಂದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ನೀವಿಬ್ರು ಮತ್ತೆ ರೀಕನೆಕ್ಟ್ ಆಗ್ತೀರಾ. ನಿಮ್ಮಿಬ್ರದ್ದು ಟ್ರೂ ಲವ್. ಹಾಗಾಗಿ ಫ್ರೀ ಯೋರ್ ಸೆಲ್ಫ್. ಈ ಎಲ್ಲ ಒಂದು ಬೇಜಾರಿಂದ, ಲೋನ್ಲಿನೆಸ್ಸಿಂದ ಫ್ರೀ ಆಗ್ತೀರಾ ನೀವಿಬ್ರು. ಇಬ್ರಿಗೂ ಒಬ್ರಲ್ಲೊಬ್ರು ನಂಬಿಕೆ ಇದೆ. ಮತ್ತೆ ನೀವು ರೀಕನೆಕ್ಟ್ ಆಗ್ತೀರಾ. ಆ ಥರ ಇಲ್ಲಿ ಮೆಸೇಜ್ಗಳಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.